ನಮಸ್ಕಾರ ವೀಕ್ಷಕರೇ. ದಾವಣಗೆರೆಯಲ್ಲಿ ಬಿಸಿಲಿಗಿಂತ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ನಾಮಪತ್ರವನ್ನ ಹಿಂಪಡೆಯೋಕೆ ಮಾರ್ಚ್ 26 ಅಂದ್ರೆ ನಾಳೆ ಕೊನೆ ದಿನಾಂಕ. ಇವತ್ತಿನ ಕಂಪ್ಲೀಟ್ ರಿಪೋರ್ಟ್ ದಾವಣಗೆರೆ ಎತ್ತ ಸಾಕ್ತಾ ಇದೆ ಉಪಚುನಾವಣೆ ಕಾವು ಅಂತ. ಕನೆಕ್ಟ್ ಕರ್ನಾಟಕದಿಂದ ನಾನು ಯೋಗೇಶ್ ಈಶ್ವರ್, ಹಾಗೇನೆ ಪ್ರತಿಕ್ಷಣದಿಂದ ನನ್ನ ಕಲೀಗ ಅಕ್ಷಯ್ ಕೂಡ ಇದ್ದಾರೆ. ಇಬ್ರು ಮಾತಾಡ್ತಾ ಹೋಗ್ತೀವಿ. ಅಕ್ಷಯ್, ಎಲ್ಲ ಚರ್ಚೆ ನಡೀತಾ ಇದೆ ಎಲ್ಲ ಒಂದ್ ಕಡೆ, ನಾಳೆನೆ ದಾವಣಗೆರೆ ಫಲಿತಾಂಶ ಅಂತ, ಏನಂತೀರಾ? ಖಂಡಿತವಾಗಿಯೂ ಯೋಗೇಶ್, ನೀವು ಹೇಳದ ಹಾಗೆ ನಾಳೆ ಯಾರು ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ ಅನ್ನೋದ್ರ ಮೇಲೆ ಎಲ್ಲ ಕೂಡ ಡೆವಲಪ್ಮೆಂಟ್ಸ್, ಮುಂದಿನ ಚುನಾವಣಾ ಪ್ರಚಾರಗಳು, ಚುನಾವಣಾ ರಣತಂತ್ರಗಳು ನಿಂತಿರುವಂತದ್ದು. ನಾಳೆ ಕಡೆಯ ದಿನ, 26ನೇ ತಾರೀಕು ನಾಳೆ ಕಡೆಯ ದಿನ. ಸೊ ನಾಳೆ ಯಾರು ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ, ಆ ವಾಪಸ್ ತಗೊಂಡವರ ಒಂದು ವೇಳೆ ತಗೊಂಡ್ರೆ ಅದರ ಪರಿಣಾಮ ಏನು, ತೆಗೆದುಕೊಳ್ಳದಿದ್ರೆ ಅದರ ಪರಿಣಾಮ ಏನು ಎನ್ನುವುದರ ಮೇಲೆನೆ ಮುಂದಿನ ಚುನಾವಣಾ ರಣತಂತ್ರಗಳು ನಿರ್ಧಾರ ಆಗಿವೆ. ಎಸ್, ಖಂಡಿತವಲ್ಲ ಅಕ್ಷಯ್. ಈಗಾಗಲೇ ನೀವು ಮಾತಾಡ್ತಾ ಇದ್ರಿ, ಬಿಜೆಪಿ ಅಲ್ಪಸಂಖ್ಯಾತರನ್ನ ನೆಚ್ಕೊಂಡಿದೆ. ಯಾಕಂದ್ರೆ 20+ ಏನು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಎಸ್ಪೆಷಲಿ ಅತಿ ದೊಡ್ಡ ಇಂಪ್ಯಾಕ್ಟ್ ಆಗ್ತಿರುವಂತದ್ದು ಸಾದಿಕ್ ಪೈಲ್ವಾನ್ ಈಗಾಗಲೇ ಎಲ್ಲಾ ಮಾಧ್ಯಮಗಳಲ್ಲಿ, ಜೊತೆಗೆ ಘಂಟಾಘೋಷವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳ್ತಾ ಇದ್ದಾರೆ, 100ಕ್ಕೆ 1000% ನಾನು ವಾಪಸ್ ತಗೊಳ್ಳಲ್ಲ ಅಂತ. ಒಂದು ವೇಳೆ ಸಾದಿಕ್ ಪೈಲ್ವಾನ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಹೈ ವೋಲ್ಟೇಜ್ ಫೈಟ್. ಸಾದಿಕ್ ಪೈಲ್ವಾನ್ ವಾಪಸ್ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂದು ರೀತಿ ಹೆಲ್ಪ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಒಂದ್ ರೀತಿಲಿ ಕ್ರೂಷಿಯಲ್ ಪಾರ್ಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತೀರಾ? ಖಂಡಿತವಾಗಿ ಯೋಗಿ, ಏನು ಅಂತ ಹೇಳಿದ್ರೆ, ನಮಗಿರುವಂತಹ ಮಾಹಿತಿಗಳ ಪ್ರಕಾರ, ನಮಗೆ ಸಿಗ್ತಿರುವಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳ ಪ್ರಕಾರ ಯೋಗಿ, ನಾವು ಈಗ ಕಂಟಿನ್ಯೂಸ್ ಆಗಿ ಗ್ರೌಂಡ್ ವರ್ಕ್ ಮಾಡ್ತಾ ಇದೀವಿ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ. ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಏನು ಅಂತ ಹೇಳಿದ್ರೆ, ಸಾದಿಕ್ ಪೈಲ್ವಾನ್ ನಾಳೆ ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ. ಕಾನ್ಫಿಡೆನ್ಸ್ ಹೆಂಗೆ? ಅವ್ರು ನೋಡ್ರೆ ಮೀಡಿಯಾದಲ್ಲೆಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ, ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಪೊಲಿಟಿಷಿಯನ್ಸ್ ನನ್ನ ಪ್ರಕಾರ ಅವರು ಒಂಥರದ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಸಾದಿಕ್ ಪೈಲ್ವಾನ್ ಅವರಿಗೆ MLA ಆಗ್ಬೇಕು ಅಂತ ಕಾನ್ಫಿಡೆಂಟ್ ನಂಬಿಕೆ, ಅವರ ಒಂದು ನಿರೀಕ್ಷೆ ಇತ್ತು. ಆದ್ರೆ ಬಿ ಫಾರ್ಮ್ ಪಾರ್ಟಿ ಕೊಡ್ಲಿಲ್ಲ. ಸೊ ಸಾದಿಕ್ ಪೈಲ್ವಾನ್ ಅಫಿಷಿಯಲಿ ಬಂಡಾಯ ಅಭ್ಯರ್ಥಿಯಾಗಿ ಈಗ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಸಾದಿಕ್ ಪೈಲ್ವಾನ್ ಇವಾಗ ನನ್ನ ಅನಿಸಿಕೆ ಪ್ರಕಾರ ಬಾರ್ಗೇನಿಂಗ್ ಕೂತಿದ್ದಾರೆ ಎನ್ನುವಂಥದ್ದು ಒಂದು. ಎರಡನೇದ್ದು, ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಯಾರ ಮೇಲೆ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಅವಲಂಬಿತ ಆಗಿದೆಯೋ ಆ ವಸತಿ ಸಚಿವರು, ಸಿದ್ದರಾಮಯ್ಯನವರ ಆಪ್ತರು, ಮುಸಲ್ಮಾನ ಸಮುದಾಯದ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ 1-to-1 ಮಾತುಕತೆಯನ್ನ ನಡೆಸಿದ್ದಾರೆ. ನಾಳೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ವಾಪಸ್ ಪಡಿಬೇಕೆನ್ನುವಂತಹ ಮನವೊಲಿಕೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಕೊನೆಯ ಕ್ಷಣದವರೆಗೆ, ಯಾಕಂತ ಹೇಳಿದ್ರೆ ನಾಳೆಯವರೆಗೂ ಕೂಡ ಟೈಮ್ ಇರೋದ್ರಿಂದ ಇವತ್ತೇ ವಾಪಸ್ ತೆಗೆದುಕೊಂಡ್ರೆ ಅದರ ಇಂಪ್ಯಾಕ್ಟ್ ಅಥವಾ ಆ ಗಾಂಭೀರ್ಯತೆ ಇರಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಬಹುಶಃ ಸಾದಿಕ್ ಪೈಲ್ವಾನ್ ನಾಳೆಯವರೆಗೆ ಕಾಯ್ತಿರಬಹುದು. ಬಟ್ ಇರುವಂತಹ ಮಾಹಿತಿಗಳ ಪ್ರಕಾರ ನಾಳೆ ಸಾದಿಕ್ ಪೈಲ್ವಾನ್ ತಮ್ಮ ನಾಮಿನೇಷನ್ ಅನ್ನ ವಾಪಸ್ ತಗೋತಾ ಇದ್ದಾರೆ ಯೋಗಿಜಿ. ಇಲ್ಲ, ಖಂಡಿತವಾಗ್ಲೂ ಅಕ್ಷಯ್, ಸಾದಿಕ್ ಪೈಲ್ವಾನ್ ನಡೆ ತುಂಬಾನೇ ಕುತೂಹಲವನ್ನ ಮೂಡಿಸ್ತಾ ಇದೆ ದಾವಣಗೆರೆ ದಕ್ಷಿಣದ ರಾಜಕೀಯದಲ್ಲಿ. ವೀಕ್ಷಕರೇ, ಕಾಂಗ್ರೆಸ್ಗೆ ಕೇಕ್ ಹಾಕ್ಬೇಕಂದ್ರೆ ಸಾದಿಕ್ ಪೈಲ್ವಾನ್ ಹಿಂದೆ ಸರಿಬೇಕು, ಅಥವಾ ಏನೇ ಆಗಿರ್ಬೋದು, ಅಲ್ಪಸಂಖ್ಯಾತರು ಒಟ್ಟಾಗಿ ಸಾಗಬೇಕು ಅಂದ್ರೆ ಹೆಚ್ಚು ಜನ ನಾಮಿನೇಷನ್ ಫೈಲ್ ಮಾಡಿದರೆ ಎಲ್ಲರೂ ಹಿಂದೆ ಸರಿಬೇಕು. ಹಂಗಂದ ಮಾತ್ರಕ್ಕೆ ಬಿಜೆಪಿ ನಿರಾಯಾಸವಾಗಿ ಕುಂತಿದೆ, ಅಥವಾ ಬಿಜೆಪಿ ಈಸಿಯಾಗಿ ಈ ಬಾರಿ ಯಾವ ಸಲವೂ ಆಗತ್ತೆ, ಈ ಸಲ ಆಗುತ್ತೆ ಅನ್ನೋದು ಕಷ್ಟ ಇದೆ. ಒಟ್ಟಿನಲ್ಲಿ ದಾವಣಗೆರೆ ಫಲಿತಾಂಶ ಯಾರೆಲ್ಲ ನಾಮಪತ್ರಗಳನ್ನ ಹಿಂದೆ ಪಡಿತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದು ಹಂತದಲ್ಲಿ ಜಡ್ಜ್ ಮಾಡಬಹುದು ಎತ್ತ ಸಾಕ್ತಿದೆ ಅಂತ. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಯೋಗಿಜಿ, 4-5-6 ಅಂದ್ರೆ ಈ ಉಪಚುನಾವಣೆಯ ಲಾಸ್ಟ್ ಲೆಗ್ ಆಫ್ ಕ್ಯಾಂಪೇನ್ ಏನಿದೆ, ಆ 3 ದಿವಸ ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಠಿಕಾಣಿಯನ್ನ ಹೂಡ್ತಾರೆ ಅನ್ನುವಂಥದ್ದು ಇರ್ತಕ್ಕಂತ ಮಾಹಿತಿ. ಸೊ ನಿಮಗೆ ಚನ್ನಪಟ್ಟಣ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ, ಜಮೀರ್ ಅಹಮದ್ ಖಾನ್ ಲಾಸ್ಟ್ ಗೆ ಎಂಟ್ರಿ ಕೊಟ್ಟಿದ್ದು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಲಾಸ್ಟ್ ಲೆಗ್ಗಿಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಈಗ ಕೂಡ ಅಷ್ಟೇ 4-5-6 1, 2, 3ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬಾಗಲಕೋಟೆಯಲ್ಲಿ ಇರ್ತಾರೆ. 4-5-6 ಲಾಸ್ಟ್ ಲೆಗ್ ಆಫ್ ಕ್ಯಾಂಪೇನ್ ದಾವಣಗೆರೆಯಲ್ಲಿ ಇರ್ತಾರೆ ಜಮೀರ್ ಅಹಮದ್ ಖಾನ್. ಒಂದು ವೇಳೆ ಜಮೀರ್ ಅಹಮದ್ ಖಾನ್ 3 ದಿವಸವೂ ಇಲ್ಲಿ ಠಿಕಾಣಿಯನ್ನ ಹೊಡೆದಂತಹ ಸಂದರ್ಭದಲ್ಲಿ ಅದು ಖಂಡಿತವಾಗಿಯೂ ಫಲಿತಾಂಶದ ಮೇಲೆ ಖಂಡಿತವಾಗಿ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನೀವು ಬಿಜೆಪಿಯ ಒಂದು ವಿಚಾರ ಹೇಳಿದ್ರೆ, ಮುಸಲ್ಮಾನ ಮತ ವಿಭಜನೆಯ ಲೆಕ್ಕಾಚಾರ ತೀರಾ ವಿಚಿತ್ರ ಇದು. ಯಾವ ಪಕ್ಷ ಕಂಪ್ಲೀಟ್ಲಿ ಹಿಂದುತ್ವದ ಸಿದ್ಧಾಂತ, ಹಿಂದೂ ಮತಗಳ ಕ್ರೋಢೀಕರಣದ ಮೇಲೆನೆ ಚುನಾವಣೆಯನ್ನ ಮಾಡ್ಕೋತಾ ಬಂತು, ಆ ಪಕ್ಷ ಅಲ್ಪಸಂಖ್ಯಾತ ಫಾರ್ ದಿ ಫಸ್ಟ್ ಟೈಮ್ ಇನ್ ದೇರ್ ಎಲೆಕ್ಟರಲ್ ಹಿಸ್ಟ್ರಿ ಒಂದು ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ನಮಗೆ ಮುಸಲ್ಮಾನರ ಓಟು ಬೇಕು ಅಥವಾ ಮುಸಲ್ಮಾನರ ಓಟ್ ಡಿವೈಡ್ ಆಗ್ಬೇಕು ಎನ್ನುವಷ್ಟರ ಮಟ್ಟಿಗೆ
ಡಿಪೆಂಡೆನ್ಸಿಯನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಮುಸಲ್ಮಾನರು ಟೂ ಇಂಪಾರ್ಟೆಂಟ್ ಫಾರ್ ಕಾಂಗ್ರೆಸ್ ಅಂಡ್ ಆಲ್ಸೋ ಬಿಜೆಪಿ. ಎಸ್ ವೀಕ್ಷಕರ, ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಮಾರ್ಚ್ 26 ಅಂದ್ರೆ ನಾಳೆ ನಾಮಪತ್ರವನ್ನು ಹಿಂಪಡೆಯೋಕೆ ಕೊನೆ ದಿನ. ಏನಾಗ್ಬೋದು ದಾವಣಗೆರೆ ಲೆಕ್ಕಾಚಾರ?